ನೆರೆ ರಾಜ್ಯಕ್ಕೆ ಪರಿಹಾರವನ್ನ ನೀಡುವಂತ ಮುಖ್ಯಮಂತ್ರಿಗಳು ನೋಡಲೇಬೇಕಾದಂತ ಸ್ಟೋರಿ ಇದು. ಮಲತಾಯಿ ಧೋರಣೆ ನಡೆಸ್ತಾ ಇದೆಯಾ ಸರ್ಕಾರ ಅನ್ನೋ ಸವಾಲು. ನೆರೆ ರಾಜ್ಯಕ್ಕೆ ಪರಿಹಾರ ನೀಡೋ ಸಿಎಂ ನೋಡಲೇಬೇಕಾದಂತ ಸ್ಟೋರಿ. ಮಲತಾಯಿ ಧೋರಣೆ ನಡೆಸ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆ. ಮಲೆನಾಡಲ್ಲಿ 2019ರಲ್ಲಿ ಸುರಿದಿದ್ದ ಮಳೆ ಸೃಷ್ಟಿಸಿತ್ತು ಮಹಾ ದುರಂತ. ಮಳೆಯಲ್ಲಿ ಕೊಚ್ಚಿ ಹೋಗಿತ್ತು ಮನೆ ಮಧುಗುಂಡಿ ಗ್ರಾಮ. ನಿರಂತರ ಮಳೆಗೆ 11ಕ್ಕೂ ಹೆಚ್ಚು ಕುಟುಂಬಗಳ ಜೀವನ ಕೊಚ್ಚಿಕೊಂಡು ಹೋಗಿತ್ತು. ಮನೆ ಮಠ ತೋಟಗಳನ್ನ ಕಳೆದುಕೊಂಡು 11 ಕುಟುಂಬಗಳು ಕಂಗಾಲಾಗಿ ಹೋಗಿದ್ದಾವೆ. ಅನಾಹುತದ ಸಂದರ್ಭದಲ್ಲಿ ಹಲವು ರಾಜಕಾರಣಿಗಳು ಭೇಟಿ ಕೊಟ್ಟಿದ್ರು. ಅಯ್ಯೋ ಪಾಪ ಅಂತ ಹೇಳಿ ಭೇಟಿ ಕೊಟ್ಟು ಹಲವು ಭರವಸೆಗಳನ್ನ ನೀಡಿ ಬಂದಿದ್ರು. ಭರವಸೆಗಳನ್ನ ಕೊಟ್ಟಿದ್ರು. ಪ್ರತಿ ವರ್ಷ ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇರೋ ಜನಪ್ರತಿನಿಧಿಗಳ ಭರವಸೆಗಳನ್ನ ಕೊಡ್ತಾನೆ ಇರ್ತಾರೆ. ಆದ್ರೆ ಆ ಸಂತ್ರಸ್ತರಿಗೆ ಮಾತ್ರ ತಲುಪಬೇಕಾದಂತ ಪರಿಹಾರ ಏನೇನು ತಲುಪಲ್ಲ. ಹಂಗಾಗಿನೇ ಹೇಳ್ತಾ ಇರೋದು, ನೆರೆ ರಾಜ್ಯಗಳಿಗೆ ಪರಿಹಾರವನ್ನ ಕೊಡುವಂತ ನಮ್ಮ ಮುಖ್ಯಮಂತ್ರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ನೆರೆ ರಾಜ್ಯದವರ ಸಂಕಷ್ಟವನ್ನ ಪರಿಹರಿಸೋದಕ್ಕೆ ಅಲ್ಲಿ ಒಂದು ಮಂತ್ರಿ ಮಂಡಲ ಇರುತ್ತೆ, ಅಲ್ಲೂ ಕೂಡ ಸಿಎಂ ಇರ್ತಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿರುವಂಥ ಮಳೆಯಿಂದ ಏನೆಲ್ಲ ಅನಾಹುತ ಸೃಷ್ಟಿಯಾಗಿದೆಯೋ ಅದನ್ನ ಅಲ್ಲಿ ಯಾರೆಲ್ಲ ಏನೆಲ್ಲ ಕಳ್ಕೊಂಡಿದ್ದಾರೋ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ತೋಟಗಳಲ್ಲಿ ಎಷ್ಟೊಂದು ಬೆಳೆ ಹಾನಿ ಆಗಿದೆ, ಇವರ ಬಗ್ಗೆ ಚಿಂತೆ ಮಾಡೋದಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅನ್ನೋದು ನಮ್ಮ ಕಳಕಳಿ. ಮಲತಾಯಿ ಧೋರಣೆ ನಡೆಸ್ತಾ ಇದೆಯಾ ಹಾಗಾದ್ರೆ ಸರ್ಕಾರ? ನಾವು ಕೇಳ್ತಾ ಇರುವಂತ ಪ್ರಶ್ನೆ ಅಲ್ಲ, ಜನಸಾಮಾನ್ಯರು ಕೇಳ್ತಾ ಇರುವಂತ ಪ್ರಶ್ನೆ. ಸದನದಲ್ಲೂ ಸದ್ದು ಮಾಡಬೇಕಾಗಿದ್ದಂಥ ಪ್ರಮುಖ ಅಂಶ ಇದು. ಮಲೆನಾಡ ಜನರ ಗೋಳಿನ ಕತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಇವತ್ತು. ಮಲೆನಾಡಲ್ಲಿ 2019ರಲ್ಲಿ ಮಳೆ ಸುರಿದಿತ್ತು. ಆಗ ಮಹಾ ದುರಂತವೇ ಸೃಷ್ಟಿಯಾಗಿತ್ತು. ಮಳೆಯಲ್ಲಿ ಬರೋಬ್ಬರಿ ಆ ಇಡೀ ಮನೆ ಮಧುಗುಂಡಿ ಗ್ರಾಮ ಕೊಚ್ಕೊಂಡು ಹೋಗಿತ್ತು. ಇಡೀ ಗ್ರಾಮ ನಿರಂತರ ಮಳೆಗೆ 11ಕ್ಕೂ ಹೆಚ್ಚು ಕುಟುಂಬಗಳ ಜೀವನ ಆ ನೀರಲ್ಲೇ ಕೊಚ್ಕೊಂಡು ಹೋಗಿತ್ತು. ಮನೆ ಮಠ ತೋಟಗಳನ್ನು ಕಳ್ಕೊಂಡು 11 ಕುಟುಂಬಗಳು ಕಂಗಾಲಾಗಿ ಹೋಗಿದ್ವು ಪಾಪ. ಅನಾಹುತದ ಸಂದರ್ಭದಲ್ಲಿ ರಾಜಕಾರಣಿಗಳು ಬಂದಿರಲಿಲ್ವಾ? ಹಾಗಾದ್ರೆ ಜನಪ್ರತಿನಿಧಿಗಳು ಬಂದಿರಲಿಲ್ವಾ ಅಂದರೆ ಖಂಡಿತ ಬಂದಿದ್ರು. ಆಗ ಬಂದು ಭರವಸೆಗಳನ್ನು ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆದರೆ ಈಗೇನಾಗ್ತಾ ಇದೆ, ಪ್ರತಿ ವರ್ಷ ಆ ಜನಪ್ರತಿನಿಧಿಗಳು ಕೊಟ್ಟಂತ ಭರವಸೆ ಪ್ರತಿ ವರ್ಷ ಸುರಿಯುತ್ತಲ್ಲ ಮಳೆ, ಅದರಲ್ಲಿ ಕೊಚ್ಚಿ ಹೋಗ್ತಾನೆ ಇದೆ. ಅದು ಅವರ ಭರವಸೆಯಾಗಿನೇ ಉಳಿತಾ ಇದೆ. ಆ ಸಂತ್ರಸ್ತರು ಮತ್ತು ಅದೇ ಬೀದಿ ಪಾಲು ತೋಟನೂ ಕಳ್ಕೊಳ್ತಾರೆ, ಬೆಳೆನೂ ಸರಿಯಾಗಿ ಬರಲ್ಲ. ಆ ಮನೆಗಳು ನೋಡಿ ಅಲ್ಲಿ 6 ವರ್ಷದಿಂದ 5 ತಿಂಗಳು ಮಾತ್ರ ಬಾಡಿಗೆಯನ್ನ ಸರ್ಕಾರ ಕೊಟ್ಟಿತ್ತು. 6 ವರ್ಷದಿಂದ 5 ತಿಂಗಳು ಮಾತ್ರ ಬಾಡಿಗೆಯನ್ನ ಸರ್ಕಾರ ಕೊಟ್ಟಿತ್ತಂತೆ. ಇದುವರೆಗೂ ಸೂರು ಕಟ್ಟಿಕೊಳ್ಳಲು ಸೂಕ್ತ ಪರಿಹಾರವನ್ನ ಕೊಟ್ಟಿಲ್ಲ. ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸಂತ್ರಸ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2019 ಆಗಸ್ಟ್ 9 ಇಡೀ ಮಲೆನಾಡಲ್ಲೇ ಒಂದು ದೊಡ್ಡ ದುರಂತ ನಡೆದಿತ್ತು. ಆದರೆ ಇವತ್ತಿಗೆ 6 ವರ್ಷಗಳು ಕಳೆದು ಹೋಯಿತು. ಆದರೆ ನಾವು ಇನ್ನೂ ಕೂಡ ಬಾಡಿಗೆ ಮನೆಯಲ್ಲೇ ವಾಸವಾಗಿರುವಂಥ ಪರಿಸ್ಥಿತಿ, ಇನ್ನೂ ಕೂಡ ಅಲ್ಲೇ ಬಾಡಿಗೆ ಮನೆಯಲ್ಲೇ ವಾಸವಾಗಿದ್ದೀವಿ. ನೋಡಿ, ಸರ್ಕಾರಗಳು ಆ ಟೈಮಲ್ಲಿ
ಇಡೀ BJP ಗೌರ್ಮೆಂಟ್ ಇದ್ದಂಥ ಸಂದರ್ಭ. ಆ ಟೈಮಲ್ಲಿ ಎಲ್ಲರೂ ಕೂಡ CM ಆದಿಯಾಗಿ ಬಂದು ನಮಗೆ ಆಶ್ವಾಸನೆ ಕೊಟ್ಟು ಹೋದರು. ಇಲ್ಲ, ನೀವು ಇಲ್ಲಿ ತುಂಬ ನಿಮಗೆ ಡ್ಯಾಮೇಜ್ ಆಗಿದೆ, ನಿಮಗೆ ತಕ್ಕ ಪರಿಹಾರನೂ ಕೊಡ್ತೀವಿ, ನೀವು ಇಲ್ಲಿ ಇರೋ ಅವಶ್ಯಕತೆ ಇಲ್ಲ, ನಾವು ಬೇರೆ ಕಡೆ ನಿಮಗೆ ಜಮೀನು ಕೊಡ್ತೀವಿ, ಅಲ್ಲೇ ನೀವು ಮನೆ ಕಟ್ಕೊಳ್ಳಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋದರು. ಆಮೇಲೆ ನಮಗೆ ಬೇರೆ ಜಾಗ ಕೊಡ್ತೀವಿ ಅಂತ ಹೇಳಿದಲ್ಲಿ ನಮಗೆ ಇಲ್ಲಿ ತನಕ ಕೂಡ ಬೇರೆ ಜಾಗನೂ ಕೂಡ ಕೊಟ್ಟಿಲ್ಲ. ಯಾವ ಮಟ್ಟಕ್ಕಿದೆ ಅಂದ್ರೆ ನಮ್ಮ ಪರಿಸ್ಥಿತಿ, ನಾವು ಈಗ ಬಾಡಿಗೆ ಕಟ್ಟಂಗೂ ಇಲ್ಲ, ಈ ಕಡೆ ಜಾಗನೂ ಬೇರೆ ಕಡೆ ಜಾಗ ಮಾಡ್ಕೊಳ್ಳಂಗೂ ಇಲ್ಲ, ಮನೆ ಕಟ್ಕೊಳ್ಳಂಗಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ನಮ್ಮ ಜೀವನನೇ ಹಾಳಾಗ್ತಾ ಇದೆ. ನಮ್ಮನ್ನು ನೋಡಿ ಇಲ್ಲಿ ತನಕ ಯಾರು ಕೂಡ ರಾಜಕಾರಣಿಗಳು ನೀವು ಯಾವ ಥರ ಬದುಕ್ತಾ ಇದ್ದೀರಾ, ಏನು ಕಷ್ಟ ಇದೆ ನಿಮಗೆ ಏನು ಅಂತ ಹೇಳಿ ಒಂದು ಮಾತಾಡ್ಸೋಕ್ಕೆ ಕೂಡ, ಸೌಜನ್ಯ ಕೂಡ ಮಾತಾಡ್ಸೋಂಥವ್ರು ಯಾರು ಬಂದು ಮಾತಾಡಿಸ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ. 2 ವಾರ ಆಯ್ತು, ಮೊನ್ನೆ ಕ್ಲೀನ್ ಮಾಡಿದ್ರು. ನಾವ್ ಹೆಂಗ್ ದಾಟ್ಬೇಕು ಗಂಜಿ ಕೆದ್ರಿಗೆ ಬಂದು ಒಂದು ಅನುದಾನ ಮನೆಯಿಂದ ದೇವರಾಣೆ ನಮ್ಗೆ ಅಲ್ಲಿ 1 ಕಿಲೋಮೀಟರ್ ದೂರಕ್ಕೆ ಏನು ಕೊಡ್ಲಿಲ್ಲ, ಸಹಾಯಧನ ಮಾಡ್ಲಿಲ್ಲ. ಇದ್ದರಿಗೆಲ್ಲ ಕೊಟ್ರು, ನಮ್ಗೇನು ಕೊಟ್ಟಿಲ್ಲ. ಒಂದು 10-12 ಮನೆ ನಿರ್ಜೀವಿ ಆಗಿದೀವಿ. ಅಧಿಕಾರಿಗಳು ಯಾರು ಬಂದಿಲ್ಲ? ಬಂದಿಲ್ಲ. ಯಾರು ರಸ್ತೆ ಏನು ನಮ್ ಕಷ್ಟ ನೋಡ್ಕೊಳ್ಳಿಲ್ಲ. ಕೇಳಿದಕ್ಕೆ ಊರಿನ ಗ್ರಾಮಸ್ಥರುಗಳು ಕೆಲವರು ಹೇಳೋದು ಗಂಜಿ ಕೆದ್ರಕ್ ಬನ್ನಿ ಅಂತ. ರಾತ್ರಿ ನಮ್ಮ ಹೆಂಡತಿ ಮಕ್ಕಳು ಹೆಂಗ್ ಕರ್ಕ ಬರೋಣ ಸ್ವಾಮಿ? ಮರದಿಣ್ಣೆಗಳು ಆ ರೀತಿ ಬಿದ್ದಿದಾವೆ, ಯಾರು ಕೇಳೋರಿಲ್ಲ. ಇಲ್ಲಿದ್ದಾರೆ ಹೇಳೋದು ನಿಂಗೇನು ದಾಟಕ್ಕಾಗಿದೆ, ನಾ ಬಂದಿದ್ದೀನಿ, ಬದನೆಕಾಯಿನೂ ಬಂದಿಲ್ಲ ಸ್ವಾಮಿ. ಊರಿನವರು ಸಪೋರ್ಟ್ ಮಾಡ್ತಾರೆ, ಬೇಜಾರಾಗ್ತಾರೆ ಸರ್. ಈಗ CM ಬಂದಿದ್ದಾರೆ ಅಷ್ಟೇ ಹೇಳೋದು. ಅವ್ರವ್ರ ಅರ್ಥಕ್ಕೆ ಅವ್ರವ್ರು ಮಾತಾಡೋದು. ಇಲ್ಲಿ 8 ಮನೆ ಹೋಗಿದೆ. ನನ್ನ ಕಂಡೀಷನ್ ಬೇರೆ ಯಾರ ಮನೆ ಹಾಳಾಗಿಲ್ಲ. ಅಷ್ಟು ಹೊಟ್ಟೆ ಹೊರಿತದೆ ನನಗೆ. 8 ಮನೆ ಹೋಗಿದೆ, ಅವ್ರಿಗೆ ಕೊಡ್ಲಿ ಸ್ವಾಮಿ. ನನ್ನ ಮನೆ ಜಮೀನು ಹೋಗಿದೆ, ನನ್ನ ಹಿಂದ್ಗಡೆ ಹೋಗಿದೆ. ನನ್ನ ನೋಡಕ್ ಬಂದಿಲ್ಲ, ಯಾರು ನೋಡಕ್ ಬಂದಿಲ್ಲ. 12 ಮನೆ ನಮ್ಮ ಮೇಘೂರು ಗ್ರಾಮದಲ್ಲಿ ಯಾರು ನೋಡಕ್ ಬಂದಿಲ್ಲ. ಇಲ್ಲಿ ಮನೆ ಗ್ರಾಮದಲ್ಲಿ 8 ಮನೆ ಮಾತ್ರ ಹೋಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಭರತ್ ಸಂಪರ್ಕದಲ್ಲಿದ್ದಾರೆ. ಭರತ್, ನಿಜಕ್ಕೂ ಬಹಳ ನೋವಾಗುತ್ತೆ ಈ ಘಟನೆಗಳನ್ನೆಲ್ಲ ನೋಡಿದಾಗ. ಅದರಲ್ಲೂ ಆ ಸಂತ್ರಸ್ತರು ಪಾಪ ಕಣ್ಣೀರಿಡ್ತಾ ಇದ್ದಾರೆ. ಯಾಕೆ ಅವರ ಕಷ್ಟ ಸರ್ಕಾರಕ್ಕೆ ತಲುಪ್ತಾ ಇಲ್ಲ ಅಂತ? ಖಂಡಿತರಾಮ್, ಏನು 2019ರಲ್ಲಿ ಈ ಮಲೆನಾಡು ಪ್ರದೇಶ ಅಂತಕ್ಕಂಥ ಒಂದು ಚಿಕ್ಕಮಗಳೂರು ಜಿಲ್ಲೆ ಏನಿದೆ, ಸೊ ಈ ಭಾಗದಲ್ಲಿ ಮನೆ ಮತ್ತು ಮಧುಗುಂಡಿಯಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸುಮಾರು 11 ಕುಟುಂಬಗಳು ಬೀದಿ ಪಾಲಾಗಿದ್ವು. ಸೊ ಪ್ರಳಯವನ್ನ ಸೃಷ್ಟಿಸಿದಂತಹ ಮಳೆಗೆ ಅವರ ತೋಟಗಳು ಇರಬಹುದು, ಮನೆಗಳಿರಬಹುದು, ಎಲ್ಲ ಕೊಚ್ಚಿ ಹೋಗಿದ್ವು. ಈ ಸಂದರ್ಭದಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಬಂದಿದ್ರು, ಅವರನ್ನ ಒಂದು ಗಂಜಿ ಕೇಂದ್ರಕ್ಕೆ ವರ್ಗಾವಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಅಲ್ಲಿರ್ತಕ್ಕಂಥ ಆ ಜನಪ್ರತಿನಿಧಿಗಳು ಬಂದು ಸಾಕಷ್ಟು ಭರವಸೆಗಳನ್ನು ಕೂಡ ನೀಡಿದ್ರು ಅಂತಕ್ಕಂಥ ಮಾತುಗಳನ್ನು ಕೂಡ ಸ್ಥಳೀಯರು ಹೇಳ್ತಾರೆ. ಅದಾದ ನಂತರದಲ್ಲಿ ಒಂದು 5 ತಿಂಗಳ ಮಟ್ಟಿಗೆ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತ ಒಂದು ಬಾಡಿಗೆ ಮನೆಗೆ ಒಂದು ಬಾಡಿಗೆ ರೂಪದಲ್ಲಿ ಪರಿಹಾರವನ್ನ ನೀಡಿದ್ರು. ಅದಾದ ನಂತರದಲ್ಲಿ ಇದುವರೆಗೂ ಅಂದ್ರೆ ಸರಿಸುಮಾರು 6 ವರ್ಷಗಳು ಕಳೆದಿದೆ. ಸೊ ಇಲ್ಲಿವರೆಗೂ ಅವರು ಸ್ವಂತ ಸೂರನ್ನ ಕಟ್ಟಿಕೊಳ್ಳಲು ಯಾವುದೇ ರೀತಿಯ ಒಂದು ಸರ್ಕಾರ ಪರಿಹಾರವನ್ನ ನೀಡಿಲ್ಲ ಅಂತಕ್ಕಂಥ ಒಂದು ನೋವನ್ನ ಆ ಒಂದು ಗ್ಯಾರಂಟಿ ನ್ಯೂಸ್ ಬಳಿ ತೋಡ್ಕೊಂಡಿದ್ದಾರೆ. ಅದರ ಜೊತೆಯಾಗಿ ಇದುವರೆಗೂ ಕೂಡ ಈ ಒಂದು 11 ಕುಟುಂಬಗಳು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದೆ. ಜೊತೆಗೆ ಆ ಕುಟುಂಬಗಳಲ್ಲಿ ಇದ್ದಂತಹ ಹಿರಿಯ ಜೀವಗಳು ಪರಿಹಾರಕ್ಕಾಗಿ ಕಾದು ನೊಂದು ಒಂದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ, ಅಂದ್ರೆ ಒಂದು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಗ್ರಾಮಸ್ಥರು ಹೇಳ್ತಾರೆ. ಅದೇ ಮಾದರಿಯಲ್ಲಿ ಈಗಾಗಲೇ ಏನು 2 ಸರ್ಕಾರಗಳಿರ್ಬೋದು, ಸೊ ಅದು ಆ ಸರ್ಕಾರದ ಸಂಬಂಧಪಟ್ಟಂತಹ ಶಾಸಕರು ಇತ್ತ ಗಮನ ಹರಿಸಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ಈ 11 ಕುಟುಂಬಗಳು ಸಮಸ್ಯೆಯನ್ನು ಅನುಭವಿಸಿದೆ, ಈ ಸಮಸ್ಯೆಗಳಿಗೆ ಒಂದು ಶಾಶ್ವತ ಒಂದು ಪರಿಹಾರವನ್ನ ಕಲ್ಪಿಸಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಗಮನಾರ್ಹ ಅಂಶ ಏನಂದ್ರೆ, ಈಗಾಗಲೇ ಸಂತ್ರಸ್ತರು ಹೇಳೋ ಪ್ರಕಾರವಾಗಿ ಈಗಾಗಲೇ ಏನು ಪಕ್ಕದ ರಾಜ್ಯಕ್ಕೆ ಪರಿಹಾರವನ್ನ ಘೋಷಿಸುವಂತಹ ಒಂದು ಮುಖ್ಯಮಂತ್ರಿಗಳು ಇಲ್ಲಿ ಯಾಕೆ ಒಂದು ಪರಿಹಾರವನ್ನ ಘೋಷಣೆ ಮಾಡ್ತಿಲ್ಲ ಅಂತಕ್ಕಂಥ ಒಂದು ನೋವನ್ನು ಕೂಡ ತೋಡಿಕೊಂಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ಥಳೀಯರು ಶಿಶಿರ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಸರ್, ಏನಿದು ಇಷ್ಟೊಂದು ಸಮಸ್ಯೆ ಆಗಿದೆ ನಿಮಗೆ? ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ನೀವೇ ಹೇಳ್ಬಿಡಿ ಸ್ಪಷ್ಟವಾಗಿ. ಸರ್, 2019ನೇ ಇಸ್ವಿ ಆಗಸ್ಟ್ 9ನೇ ತಾರೀಕು
ಹಾ ಫ್ಲಡ್ ಆಗಿ ತುಂಬಾ ಮನೆಗಳು ಒಂದು ಇಲ್ಲಿ ಮನೆ ಅನ್ನೋ ಗ್ರಾಮದಲ್ಲಿ ಒಂದು 5ರಿಂದ 6 ಮನೆ ಸಂಪೂರ್ಣವಾಗಿ ಕೊಚ್ಚೆ ಹೋಯ್ತು. ಅದರಲ್ಲಿ ನಮ್ಮ ಸಿಸ್ಟರ್ ಒಬ್ರು ಮನೆನೂ ಇದೆ ಅದರಲ್ಲಿ. ಓಕೆ. ಅವ್ರ ಮನೆನೂ ಸಂಪೂರ್ಣವಾಗಿ ಅವ್ರದ್ದು ಎಲ್ಲಿ ಮನೆ ಇತ್ತು ಅನ್ನೋ ಒಂದು ಕುರುವೇ ಇಲ್ಲ, ಆ ತರ ಆಗೋಯ್ತು ಮನೆನೆ. ಆದ್ರೆ ಅದಕ್ಕೆ ಇದುವರೆಗೂ ಯಾವುದೇ ತರದವ್ರಿಗೆ ಪರಿಹಾರ ಆಗ್ಲಿ ಯಾವ್ದು ಸಿಕ್ಕಿಲ್ಲ. ಅವ್ರಿಗೆ ಬದ್ಲಿ ನಿವೇಶನ ಮಾಡ್ಕೊಡ್ತೀವಿ ಅಂತ ಅವಾಗಿಂದ ಹೇಳ್ತಾನೆ ಬರ್ತಾ ಇದಾರೆ. ಅವ್ರದ್ದು ಆಸ್ತಿ ಪಾಸ್ತಿಯಿಂದ ಹಿಡಿದು ಅವ್ರ ಮನೆ ಪ್ರತಿಯೊಂದೆಲ್ಲ ಕೊಚ್ಕೊಂಡೋಯ್ತು ಆವಾಗ. ಬಟ್ ಆದ್ರೆ ಇಲ್ಲಿವರೆಗೂ ಯಾವ್ದೇ ತರದವ್ರಿಗೆ ಬದ್ಲಿ ನಿವೇಶನ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಓಕೆ. ಅವ್ರು ಈಗ ಅದೇ ಬಂಡ್ಕಲ್ಲು ಅಲ್ಲೆಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಆ ತರ ಸಮಸ್ಯೆ ಆಗಿದೆ ಸರ್ ಇಲ್ಲಿ. ಈಗ ನಿಮ್ಗೆ ಅಷ್ಟೆಲ್ಲಾ ಸಮಸ್ಯೆ ಆದ್ರೂ ಅವಾಗೆಲ್ಲ ರಾಜಕಾರಣಿಗಳು ಜನಪ್ರತಿನಿಧಿಗಳು ಬಂದು ಹೋಗಿದ್ದಾರೆ, ಭರವಸೆ ಪ್ರತಿಯೊಬ್ರು ಬಂದಿದ್ದಾರೆ ಸರ್ ಇಲ್ಲಿ. ಮುಖ್ಯಮಂತ್ರಿಗಳಿಂದ ಹಿಡಿದು ಬಂದು ಹೋಗಿ ಯಾರಿದ್ರು ಮುಖ್ಯಮಂತ್ರಿ? ಯಡಿಯೂರಪ್ಪನವರು. ಓಕೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಂದು ಪ್ರತಿಯೊಂದು ಇಲ್ಲಿ ಬಂದು ಮುಖ್ಯಮಂತ್ರಿಗಳೇ ಬಂದು ನೋಡಿ ಎಲ್ಲ ಹೋಗಿ ಆಯ್ತು. ಅಲ್ಲ ನೋಡಿ ಎಂತ ವಿಪರ್ಯಾಸ. ಮುಖ್ಯಮಂತ್ರಿಗಳು ಹೋದ್ರೆ ಅಲ್ಲಿ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ, ಅಲ್ಲಿ ಕೆಲಸ ಕಾರ್ಯ ಮಾಡ್ತಾರೆ ಅಂತ ಮಾತಿದೆ. ಆದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಬಂದ್ರು ಕೂಡ ಇನ್ನೂ ನಿರ್ಲಕ್ಷ್ಯ ಮುಂದುವರೆದಿದೆ ಅಂದ್ರೆ ಏನ್ ಅರ್ಥ ಅಂತ. ಹೌದು ಸರ್. ಮತ್ತೆ ಈಗ ನಯನಾ ಮೋಟಮ್ಮ ಅವ್ರು ತಾನೇ ನಿಮ್ಗೆ ಬರೋದು ಶಾಸಕರು? ಇವಾಗ ನಮಗೆ ಪ್ರೆಸೆಂಟ್ ನಯನಾ ಮೋಟಮ್ಮ ಅವರಿದ್ದಾರೆ. ಈಗ ಅವ್ರಿಗೇನು ಈಗ ಅವ್ರ ಗಮನಕ್ಕೆ ಹೋಗಿಲ್ವಾ ಈ ವಿಚಾರ? ಅವ್ರ ಗಮನಕ್ಕೂ ಹೋಗಿದೆ. ಅವರು ಒಂದ್ 2-3 ಪ್ಲೇಸ್ ಅನ್ನ ತೋರಿಸ್ತೀವಿ ಹಾಗೆ ಹೀಗೆ ಅಂದ್ರೆ ಬರೀ ಅದೇ ಭರವಸೆಗಳೇ ನಡೀತಿದೆ ಬಿಟ್ರೆ ಯಾವ್ದೇ ತರದ ಪರಿಹಾರ ಇನ್ನೂ ಸಿಕ್ಕಿಲ್ಲ ಸರ್ ಅದು. ಸರ್ ಈಗ ಟೋಟಲ್ ಆಗಿ ಆ ಗ್ರಾಮದಲ್ಲಿ ಎಷ್ಟು ಕುಟುಂಬಗಳಿದಾವೆ ಅಂತ? ಆ ಗ್ರಾಮದಲ್ಲಿ ಒಂದು ತುಂಬಾ ಕುಟುಂಬಗಳಿದೆ ಸರ್. ಒಟ್ಟು ಅದೇ ಈಗ ಫ್ಲಡ್ ಆಗಿ ತೊಂದರೆಗೆ ಒಳಗಾಗಿರೋದು ಒಂದು 10ರಿಂದ 11 ಕುಟುಂಬಗಳ ತೊಂದರೆಗೆ ಎಕ್ಸಾಕ್ಟ್ ಒಂದು 5 ಕುಟುಂಬ. ಓಕೆ ಓಕೆ. ಅವ್ರ ಮನೆ ಮಠ ಸಂಪೂರ್ಣವಾಗಿ ಹೋಗಿರೋದು ಅಂದ್ರೆ 5 ಕುಟುಂಬಕ್ಕೆ 5ರಿಂದ 6 ಕುಟುಂಬ ತರ ಆಗಿದೆ. ಬಟ್ ಅವ್ರಿಗೆ ಏನು ಇದುವರೆಗೂ ಆ ಕುಟುಂಬಗಳಿಗೆ ಯಾವುದೇ ತರದ್ದು ಅಂತ ಪರಿಹಾರನೂ ಕೊಟ್ಟಿಲ್ಲ ಸರ್ಕಾರದಿಂದ. ಓಕೆ. ನಾವು ಶಿಶಿರ್ ಅವರೇ ಈಗ ನಯನಾ ಮೋಟಮ್ಮ ಅವ್ರಿಗೆ ಕರೆ ಮಾಡ್ತಾ ಇದೀವಿ, ಬಟ್ ಅವ್ರು ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ. ನೀವು ನಮ್ಮ ಚಾನೆಲ್ನ ಮುಖೇನ ಏನ್ ಮನವಿ ಮಾಡ್ಕೊಳ್ತೀರಿ, ನಾವು ಅವ್ರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಸರ್. ಅವ್ರಿಗೆ ಅದೇ ಬದ್ಲಿ ನಿವೇಶನ ಮತ್ತೆ ಅವರಿಗೆ ಜಾಗದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಮತ್ತಿನ್ನೇನು ಅವ್ರು ಏನು ಕೇಳ್ತಾ ಇಲ್ಲ. ಅವ್ರದ್ದೇನು ಅವರು ಕಳ್ಕೊಂಡಿದ್ದಾರೆ ಅದನ್ನೊಂದು ಪುನರ್ವಸತಿ ಅವರಿಗೆ ಒಂದು ಕಲ್ಪಿಸಿ ಕೊಟ್ರೆ ಸಾಕು ಸರ್. ಮತ್ತಿನ್ನೇನು. ಎಸ್ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಶಿಶಿರ್.